ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇಂದಿನ ಈ ತರಗತಿಯಲ್ಲಿ ನಾವು ಮನದುಂಬಿದ ಊಟ ಸ್ವಸ್ಥ ಆರೋಗ್ಯಕ್ಕೆ ಶರೀರಕ್ಕೆ ಸೋಪಾನ ಅನ್ನೋ ಚಾಪ್ಟರಲ್ಲಿ ಪಿಷ್ಟದ ಪರೀಕ್ಷೆ ಹೇಗೆ ಮಾಡೋದು ಅಂತ ಕಲಿಯೋಣ. ಈಗ ಬಹಳ ಸಿಂಪಲ್ ಆಗಿದೆ ಪಿಷ್ಟದ ಪರೀಕ್ಷೆ. ನಮಗೆ ಅಯೋಡಿನ್ ಸೊಲ್ಯೂಷನ್ ಹಾಗೆಯೇ ನಾವು ಯಾವುದು ಪರೀಕ್ಷೆ ಮಾಡಬೇಕಾಗಿರ್ತಕ್ಕಂಥ ಆಹಾರದ ಪದಾರ್ಥಗಳ ತುಣುಕು ಅಥವಾ ಅದರ ಪೌಡರ್ ಮಾಡಿರ್ತಕ್ಕಂಥದ್ದನ್ನ ಇಟ್ಕೊಂಡಿದ್ರು ಈ ಒಂದು ಪರೀಕ್ಷೆನ ಈಸಿಯಾಗಿ ಮಾಡ್ಕೋಬೋದು. ಈಗ ನಮ್ಮ ಹತ್ರ ಆಲ್ರೆಡಿ ಅಯೋಡಿನ್ ಸೊಲ್ಯೂಷನ್ ಇದೆ. ಏನು ಮಾಡಬೇಕಪ್ಪ ಅಂದರೆ ಆಹಾರದ ತುಣುಕುಗಳನ್ನ ತಗೋಬೇಕು ಅಥವಾ ಪುಡಿಗಳನ್ನ ಮಾಡ್ಕೊಂಡಿದ್ರು ಆಗುತ್ತೆ. ಅವುಗಳನ್ನ ಒಂದು ಟೆಸ್ಟ್ ಟ್ಯೂಬಲ್ಲಿ ಹಾಕಿ ಅದಕ್ಕೆ 2 ರಿಂದ 3 ಹನಿಗಳ ಅಯೋಡಿನ್ ಸೊಲ್ಯೂಷನ್ ಅನ್ನು ಹಾಕಿದಾಗ ಬದಲಾವಣೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಆ ಬದಲಾವಣೆ ಯಾವ ಬಣ್ಣಕ್ಕೆ ಬದಲಾಗಿದೆ, ಏನಾಗಿದೆ ಅನ್ನೋದ್ರ ಮೇಲೆ ಈ ಒಂದು ಆಹಾರದಲ್ಲಿ ಪಿಷ್ಟ ಇದೆಯೋ ಇಲ್ವೋ ಅಂತ ನಾವು ಪರೀಕ್ಷೆ ಮಾಡಬಹುದು. ಈಗ ಮೊದಲನೇದಾಗಿ ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಟೆಸ್ಟ್ ಟ್ಯೂಬ್ಗೆ ಹಾಕ್ತೇವೆ. ಹಾಕಿ ಸ್ವಲ್ಪ 1-2 ಹನಿಗಳ ನೀರನ್ನು ಹಾಕ್ಕೋಬೋದು. 1-2 ಹನಿ ನೀರು ಹಾಕೋಣ, ನೀಟಾಗಿ ಸೊಲ್ಯೂಷನ್ ಆಗುತ್ತದು. 1-2 ಹನಿ ನೀರು ಹಾಕೊಂಡು ಈಗ ಅಕ್ಕಿ ಹಿಟ್ಟಿನ ದ್ರಾವಣನ ರೆಡಿ ಮಾಡ್ಕೊಂಡ್ವಿ. ಇದಕ್ಕೇನಿಲ್ಲ, ಸೊ ಅಯೋಡಿನ್ ದ್ರಾವಣ ನಮ್ಮ ಹತ್ರ ಆಲ್ರೆಡಿ ಇದೆ. ಇದರ 1-2 ಹನಿಗಳನ್ನ 2 ರಿಂದ 3 ಹನಿಗಳನ್ನ ನಾವು ಹಾಕಿ ನೀಟಾಗಿ ಶೇಕ್ ಮಾಡಬೇಕು. ಕಾಣಿಸ್ತಿದ್ಯಾ? ಏನಾದ್ರೂ ಬಣ್ಣ ಬದಲಾಗಿದ್ಯಾ? ಕಾಣಿಸ್ತಿದ್ಯಾ? ಯಾವ ಬಣ್ಣ ಬದಲಾಗಿದೆ? ಕರಿನಾ? ಕಪ್ಪು. ಓಕೆ, ನೀಲಿ ಕಪ್ಪು ಬಣ್ಣ. ಯಾವ ಬಣ್ಣ? ಕಪ್ಪು ಬಣ್ಣ. ಈ ಬಣ್ಣಕ್ಕೆ ಬದಲಾಗಿದ್ರೆ ನೀವೀಗ ಪರೀಕ್ಷೆ ಮಾಡಿದಂತ ಈ ಅಕ್ಕಿ ಹಿಟ್ಟು ಇದರಲ್ಲಿ ಏನು ಪ್ರೆಸೆಂಟ್ ಇದೆ ಅಥವಾ ಏನು ಇರುವಿಕೆಯನ್ನು ನಾವು ಕಾಣ್ಬೋದು? ಪಿಷ್ಟದ ಇರುವಿಕೆಯನ್ನು ನಾವು ಕಾಣ್ಬೋದು. ಈಸಿ ಇದೆಲ್ಲ. ಹಾಗೆ ಕಂಟಿನ್ಯೂ ಆಗಿ ಮತ್ತೆ ಬೇರೆ ಬೇರೆ ಪದಾರ್ಥಗಳು ನಮ್ಮ ಹತ್ರ ಇದ್ದಾವೆ. ಹಾಗೇನೆ ಇಲ್ಲೊಂದು ನೋಡ್ರಿ, ಮತ್ತೊಂದು ನೋಡ್ಬೋದು. ಆಲೂಗೆಡ್ಡೆಯಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಏನಿದೆ, ಕಾರ್ಬೋಹೈಡ್ರೇಟ್ ಇದೆ ಅಥವಾ ಪಿಷ್ಟ ಇದೆ ಅಂತ ಹೇಳಿದ್ದೆ, ಹೌದಾ? ಸೊ ಇದ್ರ ಮೇಲೂ ಅಷ್ಟೇ 2 ಹನಿ ಅಯೋಡಿನ್ ದ್ರಾವಣವನ್ನ ಹಾಕಿದ್ದೀನಿ. ಕಾಣಿಸ್ತಾ ಇದೆಯಾ? ಬಣ್ಣ ಬದಲಾಗಿರೋದು ಕಾಣಿಸ್ತಾ ಇದೆಯಾ? ಹಾ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಇದು ನೀಲಿ ಕಪ್ಪು ಬಣ್ಣಕ್ಕೆ ಬದಲಾಗಿದೆ. ಸೊ ಆದ್ರಿಂದ ಈ ಒಂದು ಆಹಾರದಲ್ಲಿ ಪಿಷ್ಟ ಇದೆ ಅಂತ ನಾವು ಹೇಳ್ಬೋದು, ಮೊದಲ. ಹಾಗೆ ಮುಂದೆ ಬಂದು ಈಗ ನನ್ನ ಜೊತೆ ಇನ್ನೊಬ್ರು ಯಾರಾದ್ರೂ ಬಂದು ಇಲ್ಲಿ ನಮ್ಮ ಹತ್ರ ಜೋಳದ ಹಿಟ್ಟಿದೆ. ಏನಿದೆ? ಜೋಳದ ಹಿಟ್ಟಿದೆ. ಸೊ ಅದನ್ನ ಒಂದು ಟೆಸ್ಟ್ ಟ್ಯೂಬ್ಗೆ ಹಾಕೋಣ. ಇದ್ರ ಪರೀಕ್ಷೆಯನ್ನ ಯಾರು ಮಾಡ್ತೀರಾ? ಏನಾಯ್ತು ಇವಾಗ? ನೀಲಿ ಕಪ್ಪು ಬಣ್ಣದ ಪಿಷ್ಟವನ್ನು ಇದೆ ಅಂತ ಹಾಕಬೇಕು. ಓಕೆ, ವೆರಿ ಗುಡ್. ನಾವು ಈಗ ಒಂದು ಬಾಳೆಹಣ್ಣಿನ ತುಂಡನ್ನು ತಗೊಂಡಿದ್ದೇವೆ. ಅದಕ್ಕೆ ಈಗ 2 ಹನಿ ದ್ರಾವಣವನ್ನು ಸೇರಿಸುತ್ತೇವೆ. ಅದರಲ್ಲಿ ಸೇರಿಸಿದಾಗ ಅದು ನೀಲಿ ಮತ್ತು ಕಪ್ಪು ಬಣ್ಣಕ್ಕೆ ಬಂದರೆ ಅದರಲ್ಲಿ ಪಿಷ್ಟ ಇದೆ. ಇದರಲ್ಲಿ ನೀಲಿ ಮತ್ತು ಕಪ್ಪು ಬಣ್ಣ ಬಂದಿದೆ ಅಂದರೆ ಇದರಲ್ಲಿ ಪಿಷ್ಟ ಇದೆ. ಸೊ ಇವಾಗ ಪ್ರೋಟೀನ್ ಪರೀಕ್ಷೆಯನ್ನ ಮಾಡೋಣ. ಪ್ರೋಟೀನ್ ಪರೀಕ್ಷೆಯನ್ನ ಮಾಡಲಿಕ್ಕೆ ಸೊ ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥವನ್ನು ನಾವು ತಗೊಳ್ಳೋಣ. ಯಾವ ಒಂದು ಆಹಾರ ಪದಾರ್ಥವನ್ನು ತಗೋಬೇಕೋ ಅದನ್ನು ಒಂದು ಟೆಸ್ಟ್ ಟ್ಯೂಬಲ್ಲಿ ಹಾಕೊಳ್ಳೋಣ. ಸೊ ಈಗ ನಾವು ತೊಗರಿಬೇಳೆ ತಗೊಂಡಿದ್ದೀವಿ. ತೊಗರಿಬೇಳೆ ಪುಡಿಗೆ ಒಂದು 5 ರಿಂದ 6 ಹನಿ ನೀರನ್ನು ಹಾಕ್ತಾ ಇದ್ದೀನಿ. ಸೊ ಇದ್ರ ನಂತರದಲ್ಲಿ ನಾವು ರೆಡಿ ಮಾಡಿಟ್ಕೊಂಡಿದ್ದ ತಾಮ್ರದ ಸಲ್ಫೇಟ್ ದ್ರಾವಣವನ್ನು 2 ಹನಿಯನ್ನು ಹಾಕೋತಾ ಇದ್ದೀನಿ. 2 ರಿಂದ 3 ಹನಿ. ನಂತರದಲ್ಲಿ 10 ಹನಿಗಳನ್ನು ಕಾಸ್ಟಿಕ್ ಸೋಡಾವನ್ನು ಬೆರಕೆ ಮಾಡ್ಕೋತಾರೆ. ಕಾಣಿಸ್ತಾ ಇದೆ? ಸೊ ಇವಾಗ ಯಾವ ಬಣ್ಣಕ್ಕೆ ಬಂದಿದೆ? ಇದು ನೇರಳೆ
ಈ ನೇರಳೆ ಬಣ್ಣಕ್ಕೆ ಬಂದ್ರೆ ಸೊ ಇದರಲ್ಲಿ ಏನಿದೆ, ಈ ಆಹಾರದಲ್ಲಿ ಏನಿದೆ ಇದೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಹೀಗೆ ಮುಂದೆ ಯಾವ ಒಂದು ಪದಾರ್ಥ, ಬೇರೆ ಬೇರೆ ಪದಾರ್ಥಗಳ ಮೇಲೆ ಮತ್ತೆ ಪ್ರೋಟೀನ್ ಟೆಸ್ಟ್ ಅನ್ನ ಮಾಡೋಣ. ಓಕೆ, ನೆಕ್ಸ್ಟ್ ನಾವು ಮೊಟ್ಟೆ ತಗೊಂಡಿದ್ದೇವೆ. ಈ ಮೊಟ್ಟೆನಲ್ಲಿ ಪ್ರೋಟೀನ್ ಇದೆಯಾ ಅಂತ ಟೆಸ್ಟ್ ಮಾಡ್ಬೋದಾ? ಓಕೆ, ಆಮ್ಲೆಟ್ ಗಿಮೆಟ್ ಹಾಕಲ್ಲ, ಜಸ್ಟ್ ಅದ್ರ ಟೆಸ್ಟ್ ಅನ್ನ ಮಾಡೋಣ. ಈಗ ಒಂದು ಕ್ಲೀನ್ ಟೆಸ್ಟ್ ಟ್ಯೂಬ್ ತಗೊಳ್ಳೋದು. ಇದಕ್ಕೆ ಸ್ವಲ್ಪ ಮೊಟ್ಟೆಯ ಒಂದೆರಡು ಹನಿಗಳಾದ್ರೆ ಸಾಕು. ಓಕೆ, ಇಷ್ಟು ತಗೊಂಡಿದ್ದೀವಿ. ಇದಕ್ಕೆ ಸೇಮ್ ಪ್ರೊಸೀಜರ್. ಈಗ ನಾವೇನ್ ಮಾಡ್ತಿದ್ದೀವಿ, ಒಂದೆರಡು ಹನಿ ನೀರು ಹಾಕಿದ್ರು ನಡೆಯುತ್ತೆ, ಇಲ್ಲಾಂದ್ರೂ ಓಕೆ, ಇಟ್ಸ್ ಓಕೆ. ಕಾಪರ್ ಸಲ್ಫೇಟ್ನ 2-3 ಹನಿಗಳನ್ನ ಹಾಕೋದು. ನಂತರದಲ್ಲಿ ಕಾಸ್ಟಿಕ್ ಸೋಡಾನ ಹಾಕ್ತಾ ಇದ್ದೀವಿ. ಬಣ್ಣ ಬದಲಾಗ್ತಾ ಇದೆಯಾ? ನೀಟಾಗಿ ಅದನ್ನ ಶೇಕ್ ಮಾಡಬೇಕು. ಎಸ್, ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ, ಮೊಟ್ಟೆ ಫ್ರೆಶ್ ಇದೆ, ಹೌದಲ್ಲ? ಎಳೆ ಬಣ್ಣ ಬಂತಲ್ಲ? ಹಾಗಾದ್ರೆ ಈ ಮೊಟ್ಟೆನಲ್ಲಿ ಏನಿದೆ? ಹಾಗಾದ್ರೆ ಡೈಲಿ ತಿನ್ಬೋದಲ್ಲ? ಪ್ರೋಟೀನ್ ಇರ್ತಕ್ಕಂಥ ಇದನ್ನೇ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಪರೀಕ್ಷೆ ಯಾವ್ದಪ್ಪ ಅಂದ್ರೆ ಕೊಬ್ಬಿನ ಪರೀಕ್ಷೆ. ಇದು ಮಾಡೋದು ಬಹಳ ಸಿಂಪಲ್ ಆಗಿ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾದ ಸೊಲ್ಯೂಷನ್ ಅವಶ್ಯಕತೆ ಇಲ್ಲ. ನೀವು ಯಾವ ಪದಾರ್ಥವನ್ನ ಟೆಸ್ಟ್ ಮಾಡಬೇಕು ಆ ಒಂದು ಪದಾರ್ಥ ಮತ್ತೆ ಒಂದು ಬಿಳಿ ಕಾಗದ ಎಷ್ಟಿದ್ರೆ ಸಾಕು. ಏನಿಲ್ಲ, ನಾವಿಲ್ಲಿ ಏನ್ ತಗೊಂಡಿದೀವಪ್ಪ ಅಂದ್ರೆ ಎಳ್ಳಿನ ಪುಡಿಯನ್ನು ತಗೊಂಡಿದೀವಿ. ಈ ಕಡೆ ಶೇಂಗಾ ಪುಡಿ ತಗೊಂಡಿದೀವಿ. ಈ ಎಳ್ಳಿನ ಪುಡಿಯನ್ನ ನೀಟಾಗಿ ಅದನ್ನು ಮಡಿಸ್ಬೇಕು. ಆ ಹಾಳೆಯಲ್ಲಿ ಮಡಿಸಿ ಸ್ವಲ್ಪ ಉಜ್ಜಿದ್ರೆ ಸಾಕು. ಮಡಿಸೋವಾಗ ಕೇರ್ಫುಲ್ ಆಗಿ ಮಡಿಸ್ಬೇಕು, ಅದೋಗಂತ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹೀಗೆ ಉಜ್ಜಿದ್ರೆ ಸೊ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, ಕಾಣಿಸ್ತಿದ್ಯಾ? ಎಣ್ಣೆ ಆಗಿರ್ತಕ್ಕಂಥದ್ದು ಕಾಣಿಸ್ತಿದ್ಯಾ? ಸೊ ಈ ರೀತಿಯಾಗಿ ಏನಾದ್ರೂ ಬಿಳಿ, ಇಲ್ಲೆಲ್ಲೂ ಆಗಿಲ್ಲ, ಹೌದಲ್ಲ? ಇಲ್ಲೇನಾದ್ರೂ ಆಗಿದ್ಯಾ? ಯಾವ ಕಡೆ ನಾವು ಶೇಂಗಾ ಹಾಕಿ ಉಜ್ಜಿದ್ನೋ ಅಲ್ಲಿ ಮಾತ್ರ ಆಗಿದೆ. ಆಯಿಲ್ ತರ ಈ ಬಜ್ಜಿ ಮಾಡಿದಾಗ ಕೆಳಗಡೆ ಹಾಕಿದ ತಕ್ಷಣ ಪೇಪರ್ ಎಲ್ಲ ನೆನೋಗುತ್ತೆ ನೋಡ್ರಿ, ಆ ಎಣ್ಣೆನೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಲ್ಲ. ಸೊ ಅವಾಗ ಹೇಗಾಗಿದೆ, ಇಲ್ಲೂ ಹಾಗೆ ಆಗಿದೆ, ಹೌದಲ್ಲ? ಸೊ ಈ ರೀತಿ ಆದ್ರೆ ಆ ಒಂದು ಪದಾರ್ಥದಲ್ಲಿ ಏನಿದೆ, ಕೊಬ್ಬಿನ ಅಂಶ ಇದೆ ಅಂತ ಹೇಳಿ. ಈಗ ಹಾಗೇನೆ ಇಲ್ಲಿ ಶೇಂಗಾ ಪುಡಿ, ಕಡಲೆ ಬೀಜದ ಪುಡಿ, ಸೊ ಅದನ್ನು ಸಮೇತ ನಾನು ಏನ್ ಮಾಡ್ತಾ ಇದ್ದೀನಿ, ಆ ಪೇಪರ್ ಮೇಲೆ ಹಾಕಿ ಉಜ್ಜಿದ್ದೀನಿ. ಸ್ವಲ್ಪ ಉಜ್ಜಿದ್ರೆ ಗೊತ್ತಾಗುತ್ತೆ. ಇದು ಅದೇ ತರ ಕಾಣಿಸ್ತಿದ್ಯಾ? ಎಲ್ಲಿ ಉಜ್ಜಿದಿನ ಅಲ್ಲಷ್ಟೇ ಆಗಿದೆ. ಇನ್ನ ಒಂದು ಎಕ್ಸಾಂಪಲ್ ನೋಡೋಣ. ಈಗ ನಾನೇನ್ ಮಾಡ್ತೀನಿ, ಒಂದು ಬಿಳಿ ಹಾಳೆಗೆ ತುಪ್ಪವನ್ನ ಆಲ್ರೆಡಿ ಸವರ್ತಾ ಇದ್ದೀನಿ. ತುಪ್ಪ ಇದೆ, GRB ತುಪ್ಪ ತಗೊಂಡ್ಬಂದಿದ್ದಾರೆ. ಸೊ ಅದು ತುಪ್ಪನ ನಾನೇನ್ ಮಾಡ್ತಾ ಇದ್ದೀನಿ, ನೀಟಾಗಿ ಇದು ನೋಡ್ರಿ, ಕ್ಲಿಯರ್ ಆಗಿ ಕಾಣುತ್ತೆ, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಆ ಕಡೆದು ಬೆಳಕು ನಮಗೆ ಈ ಕಡೆ ಕಾಣಿಸ್ಬೇಕು, ಹೌದಾ ಇಲ್ಲ? ಸೊ ಕಾಣಿಸ್ತಿದ್ಯಾ? ಈ ರೀತಿ ಬೆಳಕು ಹಾಕೋಕೆ ಅರೆ ಪಾರದರ್ಶಕವಾಗಿ ನಮಗೆ ಈ ಪೇಪರ್ ಕಾಣಿಸ್ತಿದೆ ಅಂತ ಅಂದ್ರೆ ಸೊ ಅದ್ರಲ್ಲಿ ಏನಿದೆ, ಕೊಬ್ಬಿನ ಅಂಶ ಇದೆ. ಸೊ ಇನ್ನೊಂದು ಮತ್ತೊಂದು ಯಾರು ಮಾಡ್ತೀರಾ ಈಗ? ಕೊಬ್ಬಿನ ಅಂಶ ಇದೆ, ಏಕೆಂದರೆ ನಾವು ಇದನ್ನು ಎಣ್ಣೆಯನ್ನು ಹಚ್ಚಿದ್ದೇವೆ. ಓಕೆ, ಈ ಒಂದು ತರಗತಿಯಲ್ಲಿ ನಾವು 3 ಪರೀಕ್ಷೆಗಳನ್ನ ನಾವು ಮಾಡಿದ್ವಿ. ಒಂದು ಪ್ರೋಟೀನ್ ಪರೀಕ್ಷೆ, ಮತ್ತೊಂದು ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟದ ಪರೀಕ್ಷೆ, ಫೈನಲಿ ಕೊಬ್ಬಿನ ಪರೀಕ್ಷೆ. ಈ 3 ಪರೀಕ್ಷೆಗಳನ್ನ ನಾವು ಮಾಡಿದ್ವಿ. ಈಗ ನಾವು ಯಾವ ಆಹಾರದಲ್ಲಿ ಯಾವ ಒಂದು ಅಂಶ ಇದೆ ಅಂತ ಕಲ್ತ್ಕೊಂಡ್ವಿ, ಅದನ್ನ ಹೇಗೆ ಪರೀಕ್ಷೆ ಮಾಡೋದು ಅಂತಲೂ ಕಲ್ತ್ಕೊಂಡ್ವಿ. ಸೊ ಹೀಗೆ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದಷ್ಟು ಚಟುವಟಿಕೆಗಳನ್ನ ಮಾಡೋಣ. ಥ್ಯಾಂಕ್ ಯು.